ನಮಸ್ತೆ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂದ್ರೆ ಅದೃಷ್ಟದ ಜೊತೆ ಅದೃಷ್ಟದ ಸಂಖ್ಯೆ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ ಯಾವ ನಂಬರ್ನ ಫಾಲೋ ಮಾಡೋದ್ರಿಂದ ಅದೃಷ್ಟ ಒಲಿಯುತ್ತೆ, ಯಾವ ನಂಬರ್ ನಮ್ಮನ್ನು ಫಾಲೋ ಮಾಡೋದ್ರಿಂದ ದುರಾದೃಷ್ಟ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ ಗುರೂಜಿ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ ಗುರುಜಿ. ಇನ್ನ 2026 ಸೂರ್ಯನ ವರ್ಷ ಅಂತ ಹೇಳ್ತಾರೆ. ಇನ್ನ ಇಲ್ಲಿ ಮಳೆ ಬೆಳೆ ಇದೆಲ್ಲ ಹೇಗಿದೆ? ಯಾವಾಗ್ಲೂ ನಾವು ಅದೇ ಹೇಳ್ತೀವಿ, ಮಳೆ ಬೆಳೆ ಚೆನ್ನಾಗಿದ್ರೆ, ಸಮೃದ್ಧಿಯಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ರೈತರು ಖುಷಿಯಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ. ಈಗ ಅದು ಹೇಗಿದೆ ಅಂತ ಈ ವರ್ಷ ನೋಡಿ. ಪ್ರಪಂಚ ಅಂತಕ್ಕಂಥ ಸೃಷ್ಟಿಯಲ್ಲಿ ಪ್ರತಿ ವರ್ಷ ಕೂಡ ಅದರದೇ ಆದಂತಹ ಗ್ರಹಗಳ ಪ್ರಭಾವವನ್ನು ನಾವು ಪ್ರತಿ ವರ್ಷ ರಿಸರ್ಚ್ ಮಾಡಿ ನೋಡಿದಾಗ ಆಯಾ ವರ್ಷದ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ಆಯಾ ವರ್ಷ ಪ್ರತಿಯೊಂದು ಫಲಗಳು ನಿರ್ಣಯ ಆಗುತ್ತೆ. ಆದರೆ ಆ ಫಲಗಳ ನಿರ್ಣಯ ಕೆಲವು ಸರಿ ನಮಗೆ ಅನುಕೂಲವಾಗಿರ್ಬೋದು, ಕೆಲವು ಸರಿ ನಮಗೆ ಅನಾನುಕೂಲವಾಗಿರ್ಬೋದು. ಆದರೆ ಈ ಅನುಕೂಲ ಅನಾನುಕೂಲಗಳ ಮಧ್ಯೆ ಈ ಜೀವನದ ವಿಶೇಷತೆಗಳು ಯಾವಾಗಲೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನು ಕೇಳ್ತಾ ಇರ್ತದೆ. ಆದರೆ ಆ ಸುಖ ಶಾಂತಿ ಸಮೃದ್ಧಿ ಬರಬೇಕು ಅಂತಂದರೆ ಮಳೆ ಬೆಳೆ ಚೆನ್ನಾಗಾಗಬೇಕು, ಬದುಕಿನಲ್ಲಿ ಪ್ರತಿಯೊಂದು ಕೂಡ ಅವಶ್ಯಕವಾಗಿ ಸಿಗಬೇಕು, ಬೆಲೆ ಕಮ್ಮಿ ಇರಬೇಕು ಅಂತೇಳಿ ನಾವು ಆಸೆ ಪಡ್ತೀವಿ. ಆದರೆ ಕೃಷಿ ಅಂತಕ್ಕಂತಹ ಈ ಒಂದು ಬದುಕಿನಲ್ಲಿ ಆ ಕೃಷಿ ಯಾವಾಗ ಕಮ್ಮಿ ಆಗೋಗ್ತದೆ, ಆವಾಗ ಮಳೆ ಬೆಳೆ ಯಾವಾಗ ಕಮ್ಮಿ ಆಗೋಗ್ತದೆ ಅಥವಾ ನಷ್ಟ ಆಗ್ತದೆ, ಬೆಲೆಗಳು ತಾನಾಗಿ ಗಗನಕ್ಕೆ ಏರುತ್ತೆ. ಆಗ ಅದಕ್ಕೆ ಅಷ್ಟು ಬೆಲೆ, ಇದಕ್ಕೆ ಇಷ್ಟು ಬೆಲೆ, ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಬಡವರು ಮಧ್ಯಮ ವರ್ಗದವರು ಒದ್ದಾಡ್ತಾರೆ. ಇವತ್ತು ಯಾವುದೇ ಒಂದು ಕೃಷಿ ಉನ್ನತವಾದಂತಹ ಸ್ಥಾನಕ್ಕೆ ಬರಬೇಕು ಅಂತಂದರೆ ಅದರಲ್ಲಿ ಅದರದೇ ಆದಂಥ ಕೆಲವು ಸಂಸ್ಕಾರಗಳಿದ್ದಾವೆ. ಇವತ್ತಿನ ಕೃಷಿ ಪದ್ಧತಿನಲ್ಲಿ ಹಲವಾರು ಸಂಸ್ಕಾರಗಳು ಮುಚ್ಚೋಗಿದೆ. ಭಾಳ ಜನ ಗೊತ್ತಿದ್ರು ಕೂಡ ಮರ್ತೋಗಿದ್ದಾರೆ ಅಥವಾ ಅದನ್ನು ಆಚರಣೆ ತೊಗೊಂಬರ್ತಾ ಇಲ್ಲ. ಹಿಂದೆ ಬಹಳ ಸಮೃದ್ಧಿಯಾಗಿ ಬರ್ತಿತ್ತು ಬೆಳೆ, ಮಳೆ ಬೆಳೆ ಎಲ್ಲ ಭಾಳ ಸಮೃದ್ಧಿಯಾಗಿತ್ತು. ಬೇಡ ಬೇಡ ಅಂದ್ರೂ ಪ್ರತಿಯೊಂದು ಮನೆಗಳಲ್ಲೂ ಕೂಡ ದವಸ ಧಾನ್ಯಗಳು ತುಂಬ ತುಳುಕ್ತಾ ಇತ್ತು. ಆದರೆ ಇವತ್ತು ಅಂಗಡಿಗೆ ಹೋಗಿ ತರ್ತಕ್ಕಂಥ ಸ್ಥಿತಿ ಇವತ್ತು ರೈತರದಾಗಿದೆ. ಈ ರೀತಿ ಬರೋದಕ್ಕೆ ಕಾರಣ ಏನು? ಕಾಲ ಬದಲಾವಣೆ ಆಗ್ತಾ ಹೋಯ್ತಾ ಅಂತಂದರೆ ಖಂಡಿತ ಕಾಲ ಬದಲಾವಣೆ ಆಗಿಲ್ಲ. ಕಾಲ ಆಯಾ ಕಾಲಕ್ಕೆ ಏನು ಕೊಡಬೇಕೋ ಭಗವಂತ ಕೊಡ್ತಾ ಇದ್ದಾನೆ. ಆದರೆ ನಮ್ಮಲ್ಲಿರ್ತಕ್ಕಂತಹ ಕೃಷಿ ಪದ್ಧತಿಗಳು, ಈ ಕೆಮಿಕಲ್ ಸಂಬಂಧಪಟ್ಟಂತಹ ವಿಜ್ಞಾನ, ಅದೇ ರೀತಿ ನಮ್ಮ ಮಾಡ್ತಕ್ಕಂತಹ ಈ ಕೃಷಿ ಪದ್ಧತಿಯಲ್ಲಿ ಆಗ್ತಕ್ಕಂಥ ಅಗಾಧವಾದ ಬದಲಾವಣೆ ವೈಜ್ಞಾನಿಕವಾಗಿ ಬಹಳ ಉನ್ನತ ಸ್ಥಿತಿಯಲ್ಲಿ ಇದ್ದರೂ ಕೂಡ ಆದರೆ ಫಲ ಕಮ್ಮಿ ಅಂತಕ್ಕಂಥ ಸ್ಥಿತಿಗೆ ನಮ್ಮಲ್ಲಿರ್ತಕ್ಕಂತಹ ಈ ಒಂದು ಪದ್ಧತಿನಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಹಿಂದಿನ ತಲೆಮಾರಿನವರು ಏನು ಆಚರಣೆ ಮಾಡ್ಕೊಂಡು ಬರ್ತಿದ್ರು ಅದು ಕಾಣೆಯಾಗ್ತಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ ಆಗ್ತದೆ. ಅದೇನಪ್ಪ ಅಂತಂದರೆ ಗ್ರಹಗತಿಗಳನ್ನು ಆಧರಿಸಿ ಹೇಳ್ತಕ್ಕಂಥ ಲೆಕ್ಕಾಚಾರಗಳು ಒಂದು ಕಡೆ ಆಯಿತು ಅಂದರೂ ಕೂಡ ಆ ಗ್ರಹಗತಿಗಳ ಪ್ರಭಾವಗಳು ಕೂಡ ಆಯಾ ವರ್ಷ ಪ್ರತಿಯೊಂದು ಹಂತದಲ್ಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ನಮ್ಮಲ್ಲಿ ಭಾಳಷ್ಟು ವಿಶೇಷತೆಗಳಿದೆ, ಭಾಳಷ್ಟು ವಿಚಾರಗಳಿದ್ದಾವೆ. ಅದನ್ನು ರಿಸರ್ಚ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಅಂದರೆ ಗೊತ್ತಾಗೋದೇ ಇಲ್ಲ. ಈಗ ಮಳೆ ಬೆಳೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ಬದುಕು ಹಸನಾಗ್ತಕ್ಕಂಥದ್ದು, ರೈತರು ಚೆನ್ನಾಗಿದ್ರೆ ಮಾತ್ರ ನಮ್ಮ ಬದುಕು ಸುಖ ಶಾಂತಿ ಸಮೃದ್ಧಿ ತುಂಬತಕ್ಕಂಥದ್ದು ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಆ ಮಳೆ ಬೆಳೆ ಚೆನ್ನಾಗಿರಬೇಕು ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ನಮ್ಮ ರೈತರು ಯಾವುದನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ಜ್ಯೋತಿಷಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮಗಳಲ್ಲಿ ಇದೇ ವೇದಿಕೆಯಲ್ಲಿ ಭಾಳಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ. ಆದರೂ ಕೂಡ ಗ್ರಹಗಳ ಪ್ರಭಾವಗಳನ್ನು ಆಧರಿಸಿ ಈ ವರ್ಷ ಹೇಗಿದೆ, ಅನುಕೂಲವೋ ಅನಾನುಕೂಲವೋ ಅಂತಕ್ಕಂಥ ವಿಷಯ ತೊಗೊಂಡಾಗ ಇದನ್ನೆಲ್ಲ ಮಾರ್ಚ್ ಆದಮೇಲೆ ಹೇಳ್ಬೇಕಾದ್ರೆ ನಾವು ಮುಂಚಿತವಾಗಿ ಹೇಳ್ತಾ ಇದ್ದೀವಿ. ಯಾಕಂದರೆ ಕೆಲವೊಂದು ಸಂಸ್ಕಾರಗಳು, ಕೆಲವೊಂದು ವಿಚಾರಗಳನ್ನು ಮುಂಚಿತವಾಗಿ ತಿಳ್ಕೊಂಡ್ಬಿಟ್ರೆ ಅದು ಸಂಬಂಧಪಟ್ಟ ವಿಚಾರದಲ್ಲಿ ನಾವು ಬಹಳ ಮುಂಜಾಗ್ರತಾ ಕ್ರಮಗಳನ್ನು ಕಂಡುಕೊಂಡು ನಾವು ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಕಾರ್ಯಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಹೇಳ್ತಾ ಇದ್ದೀವಿ. ನೋಡಿ, 2025ರಲ್ಲಿ ಕೃಷಿಯೇತರ ಚಟುವಟಿಕೆಗಳು 40% ಮಾತ್ರ ಇತ್ತು. ಆದರೆ ರೈತರಿಗೆ ಈ 2026 ಬಹಳ ಸಂತೋಷಕರವಾಗಿರತಕ್ಕಂಥ ಒಂದು ವರ್ಷ. ಯಾಕಂದರೆ ಈ ವರ್ಷ 70% ಬೆಳೆ ತುಂಬ ಸಮೃದ್ಧಿ ಬರತಕ್ಕಂಥ ಒಂದು ಕಾಲಮಾನ. ನೋಡಿ, ಭಾಳ ಜನ ಖುಷಿ ಆಗ್ಬೋದು. ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ಇವತ್ತು ಒಂದು ಏಜ್ನ ಒಂದು ವಯಸ್ಸಿನ ರೈತರು ಮಾತ್ರ ಇವತ್ತು ಕೃಷಿ ಮಾಡ್ತಿರೋ ಹೊರತು ಆ ರೈತರ ಮಕ್ಕಳೆಲ್ಲ ಇಂಜಿನಿಯರು, ಡಾಕ್ಟ್ರು, ಆ ಗಾರ್ಮೆಂಟ್ಸು, ಈ ಗಾರ್ಮೆಂಟ್ಸು, ಆ ಕೆಲಸ, ಈ ಕೆಲಸ, ಆ ಫ್ಯಾಕ್ಟ್ರಿ, ಈ ಫ್ಯಾಕ್ಟ್ರಿ ಅಂತೇಳಿ ಹೊರಟೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಯಾವುದೋ ಒಂದು ಏಜ್ನ ವರ್ಗದವ್ರು ಮಾತ್ರ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ.
ಅದರಿಂದ ಮಾತು ಬರ್ತಿರ್ತಕ್ಕಂಥದ್ದೇ ಅನ್ನ ನಾವು ತಿಂತಾರದು ಇವತ್ತು. ಆದರೆ 70% ಈ ವರ್ಷ ಭಗವಂತ ನಮಗೆ ಈ ಕೃಷಿ ಸಮೃದ್ಧಿಯನ್ನು ಕೊಡ್ತೇನೆ ಅಂತಂದಾಗ ನಾವೆಲ್ಲ ಜಾಗೃತಿ ಆಗಬೇಕಾಗಿರೋದು ಬಹಳ ಮುಖ್ಯವಾದ ವಿಚಾರ. ಜ್ಯೋತಿಷಾಸ್ತ್ರ ಯಾಕೆ ಬೇಕು ಅಂತಂದರೆ ಈ ವರ್ಷ ಹೇಗಿದೆ ತಿಳ್ಕೊಂಬಿಟ್ರೆ ನಾವು ಅದಕ್ಕೆ ರೆಡಿ ಆಗೋದಕ್ಕೆ ಸರಿ ಹೋಗ್ತದೆ, ಇಲ್ಲ ಅಂದರೆ ಕಷ್ಟ ಆಗ್ಬಿಡ್ತದೆ. ಅದರಿಂದ ಈ ವರ್ಷ 70% ಸಮೃದ್ಧಿಯಾಗಿರತಕ್ಕಂತಹ ಬೆಳೆ ರೈತನದಾಗ್ತದೆ. ಹಾಗೆಯೇ ರೈತನಿಗೆ ಇಂದಿನ ವರ್ಷ ಎಲ್ಲ ಭಾಳಷ್ಟು ನಷ್ಟ ಕಷ್ಟಗಳನ್ನ ಅನುಭವಿಸಿರ್ತಕ್ಕಂಥದ್ದು. ಈ 2026ರಲ್ಲಿ ಪ್ರತಿಯೊಬ್ಬ ರೈತರು ಕೂಡ 90% ಲಾಭ ಬರ್ತಕ್ಕಂಥ ಒಂದು ವರ್ಷ. ಭಾಳ ಜನ ಖುಷಿ ಆಗ್ಬೋದು. ಇದು ನಿಜ, ಸತ್ಯ, ಇದು ದೈವ ವಾಕ್ಯ ಆಯಿತಾ. ಆದರೆ ಈ ದೈವ ವಾಕ್ಯವನ್ನು ಅನುಸರಣೆ ಮಾಡಬೇಕು ಅಂದಾಗ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ಗಳು ಇದ್ದೇ ಇರ್ತದೆ, ಪ್ರತಿಯೊಬ್ಬರಿಗೂ ಇರ್ತದೆ. ಈಗ ನಮಗೂ ಇರ್ತದೆ, ನಿಮಗೂ ಇರ್ತದೆ. ಆದರೆ ಆ ರೂಲ್ಸು ರೆಗ್ಯುಲೇಷನ್ಸ್ನೆಲ್ಲ ಯಾಕೆ ಫಾಲೋ ಮಾಡಬೇಕು, ಅದೊಂದು ಕಂಡೀಷನ್ ತಿಳ್ಕೊಂಡು ಯಾಕೆ ಮಾಡಬೇಕು ಅಂತಂದಾಗ ಹಿಂದೆಲ್ಲ ದವಸ ಧಾನ್ಯಗಳನ್ನು ಬೆಳೆದು ಕಣ ಹಾಕಿ ಪೂಜೆ ಮಾಡ್ತಿದ್ರು. ನಾವು ಇದೇ ವೇದಿಕೆ ಹೇಳಿದ್ದೀವಿ, ಅದು ಶುಕ್ರನ ಪೂಜೆ. ಶುಕ್ರನ ಪೂಜೆ ಅಂದರೆ ಮಹಾಲಕ್ಷ್ಮಿ ಪೂಜೆ ಅಂತೇಳಿ. ಇವತ್ತು ಎಲ್ಲೂ ಕಂಡು ಬರ್ತಾನೆ ಇಲ್ಲ. ಅದು ಆ ಕೃಷಿತರ ಬದುಕಿನಲ್ಲಿ ಎಲ್ಲೂ ಕಂಡು ಬರ್ತಿಲ್ಲ. ಈಗ ಯಾವುದಾದ್ರೂ ಒಂದು ಶಕ್ತಿ ನಾವು ಅಳವಡಿಸ್ಕೊಂಡಾಗ ಮಾತ್ರನೇ ಅದರಿಂದ ಬರ್ತಕ್ಕಂಥ ಫಲ ಇಮ್ಮಡಿ ಆಗ್ತಕ್ಕಂಥದ್ದು, ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ನಮಗೆ ಅನುಕೂಲ ಆಗ್ತಕ್ಕಂಥದ್ದು. ಈಗ ರೈತರಿಗೆ ಆಗಲಿ ನಮಗೆ ಆಗಿರಲಿ ನಮಗೆ ಒಂದು ಲಾಭ ಬರಬೇಕು ಅಂತಂದರೆ ಅದಕ್ಕೆ ಅಧಿಪತಿ ಆಗಿರೋದು ಹಣ, ದುಡ್ಡು ಆಯಿತಾ. ಈ ಹಣ ದುಡ್ಡು ಬರಬೇಕು ಅಂದಾಗ ಅದರ ಅಧಿಪತಿಯಾಗಿರ್ತಕ್ಕಂಥ ತಾಯಿ ಯಾರು? ಮಹಾಲಕ್ಷ್ಮಿ. ಅಲ್ಲಿಗೆ ಮಹಾಲಕ್ಷ್ಮಿ ಸಮೃದ್ಧಿ, ಸುಖ, ಶಾಂತಿ, ಹಣ, ದುಡ್ಡು, ಸಂಪತ್ತೆಲ್ಲ ಕೊಡ್ತಾಳೆ ಅಂತಂದರೆ ಆ ತಾಯಿ ಯಾವ ಒಂದು ವಿಚಾರದಲ್ಲಿ, ಯಾವ ಒಂದು ವಿಷಯದಲ್ಲಿ, ಯಾವ ಹಂತದಲ್ಲಿ ನಾವು ಆರಾಧನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ. ಆದರೆ ಕೃಷಿಯೇತರ ಬದುಕಿನಲ್ಲಿ ಇವತ್ತು ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ, ಮರ್ತೋಗಿದ್ದಾರೆ ಆಯಿತಾ. ಇದರಿಂದ ದೈವ ಬಲ ಕಮ್ಮಿ ಆಗೋಗಿದೆ ಕೃಷಿಗೆ. ಪ್ರತಿಯೊಂದು ಕೃಷಿ ಬರೀ ಕರ್ನಾಟಕ ಅಲ್ಲ, ಇಡೀ ಭಾರತ, ಇಡೀ ಪ್ರಪಂಚದ ಹೇಳ್ತಾರೆ ನಾನು ಆಯಿತಾ. ಈ ಕೃಷಿ ಬದುಕಿಗೆ ಬೇಕಾಗಿರತಕ್ಕಂತಹ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಇವತ್ತು ಎಷ್ಟೋ ಜನ ಅಳವಡಿಸ್ಕೊಳ್ಳದೆ ಸುಮ್ಮನೆ ಏನೋ ದುಡಿಯೋದು, ಮಾಡೋದು ದುಡಿಯೋದು, ಅದಾದಮೇಲೆ ಮಳೆ ಬಂದಿಲ್ಲ, ಬೆಳೆ ಬಂದಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯನು ಕೂಡ ದೈವ ಬಲ ಬೇಕೇ ಬೇಕು. ಅದು ಯಾವುದೇ ಒಂದು ಹಂತದಲ್ಲಿ ಅಥವಾ ಅವನ ಜೀವನದಲ್ಲಿ ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸ ಕಾರ್ಯ, ವ್ಯವಹಾರ, ವ್ಯಾಪಾರ ಅಥವಾ ಅವನ ಬದುಕು, ಪ್ರತಿಯೊಂದು ಹಂತದಲ್ಲಿ ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಇಷ್ಟು ಹಂತಗಳಲ್ಲಿ ಕೂಡ ನಮಗೆ ಆದಂತಹ ಮೀಸಲಾಗಿರ್ತಕ್ಕಂತಹ ದೈವ ಬಲ ಬೇಕೇ ಬೇಕು. ದೈವ ಬಲ ಅಂದರೆ ಈ ಪ್ರಪಂಚದಲ್ಲಿ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ಲ. ಕಷ್ಟ ಬಂದಾಗ ನಾವು ದೇವ್ರ ಮೊರೆ ಹೋಗೋದಲ್ಲ. ನಮ್ಮ ಕಾಯ, ವಾಚ, ಮನಸ್ಸ, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ದೈವಗಳು, ನಮ್ಮ ಜಾತಕದ ಪಂಚಭೂತ ದೈವಗಳು, ಪಂಚಭೂತ ದೇವರುಗಳನ್ನು ನಾವು ಯಾವತ್ತೂ ಅಳವಡಿಸ್ಕೊಳ್ತೀವಿ, ಅವು ನಮ್ಮನ್ನು ನಡ್ಸ್ಕೊಂಡು ಹೋಗ್ತವೆ ಸುಖ, ಶಾಂತಿ, ಸಮೃದ್ಧಿ ಕಡೆಗೆ. ಅದನ್ನು ಬಿಟ್ಬಿಟ್ಟು ನನಗೆ ಅಷ್ಟೇ ಎಕರೆ ಇದೆ, ಇಷ್ಟೇ ಎಕರೆ ಇದೆ, ನನ್ನ ಬೆಳೆ ಬರ್ತಿಲ್ಲ, ಅದು ಬರ್ತಿಲ್ಲ, ನಷ್ಟ ಆಗ್ತಿದೆ, ಅದಾಗ್ತಿದೆ ಅಂದರೆ ಯಾರೂ ಕೇಳೋರಿಲ್ಲ. ಅದು ನಾವೇ ಅನುಭವಿಸ್ಬೇಕು. ಅದರಿಂದ ಇವತ್ತು ಕೃಷಿ ನಷ್ಟಕ್ಕೆ ಕಾರಣವಾಗ್ತಾ ಇದೆ. ಆದರೆ ಈ ವರ್ಷ 2026ರಲ್ಲಿ ನಿಮ್ಮೆಲ್ಲರೂ ಕೂಡ ಸಮೃದ್ಧಿಯಾಗಿರ್ತಕ್ಕಂಥ ಬೆಳೆ ಬರ್ತಕ್ಕಂಥ ಒಂದು ಫಲ ಇರೋದ್ರಿಂದ ನೀವೆಲ್ಲ ಬಹಳ ಬೇಗ ಸನ್ನದ್ಧರಾಗಿ ಈ ವಿಚಾರದ ಹೆಚ್ಚು ಗಮನವನ್ನು ಕೊಟ್ಟುಕೊಂಡು ಕೃಷಿಗೆ ಅಧಿಪತಿಯಾಗಿರ್ತಕ್ಕಂಥ ದೇವಿ ಬಂದು ಮಹಾಲಕ್ಷ್ಮಿ ಆರಾಧನೆಯನ್ನು ನೀವು ಮೊದಲದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲ ಪ್ರಾರ್ಥನೆ ಮಾಡಿಕೊಂಡು ಆ ಭೂಮಿಲಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಯಾಕಂದರೆ ಭೂಮಿ ದೋಷ ಇತ್ತು ಅಂದರೆ ಯಾವ ದೇವರು ಬರೋದಿಲ್ಲ. ಈಗ ಮಹಾಲಕ್ಷ್ಮಿ ಅಂತ ಹೇಳಿದೆ, ಮಹಾಲಕ್ಷ್ಮಿ ಅಂದರೆ ನೀವು ಅನ್ಕೊಂಡು ಫೋಟೋದಲ್ಲಿ ಮಹಾಲಕ್ಷ್ಮಿ ಬಂದು ಕೂತ್ಕೊಳ್ಳಲ್ಲ. ಆ ಮಹಾಲಕ್ಷ್ಮಿ ಯಾವ ರೂಪದಲ್ಲಿ ಇರ್ತಾಳೆ ಅಂದರೆ ಸರ್ಪ ದೇವಿ ರೂಪದಲ್ಲಿ ಇರ್ತಾಳೆ. ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾವು ಹೊಲದಲ್ಲಿ ನಾಗದೇವಿ, ನಾಗಲಕ್ಷ್ಮಿ ಇವೆಲ್ಲ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಅಂದರೆ ಆ ಸರ್ಪ ರೂಪದಲ್ಲಿರ್ತಕ್ಕಂತಹ ಆ ನಾಗಲಕ್ಷ್ಮಿಯನ್ನು ನಾವು ಎಲ್ಲಿವರೆಗೆ ನಾವು ಉಪಚಾರ ಮಾಡಿಕೊಂಡು ಭಕ್ತಿಯಿಂದ, ಭಾವದಿಂದ ಅದಕ್ಕೆ ನಾವು ಯಾವಾಗ ಆರೈಕೆ ಮಾಡ್ಕೊಂಡು ಹೋಗ್ತೀವಿ, ಯಾವಾಗ ನಾವು ಪೂಜೆ ಪುರಸ್ಕಾರ ಮಾಡ್ತಾ ಹೋಗ್ತೀವಿ, ಆವಾಗ ಆ ಮಹಾಲಕ್ಷ್ಮಿ ಸರ್ಪರೂಪಿಯಾಗಿ ಸರ್ಪ ರೂಪದಲ್ಲಿ ನಮಗೆಲ್ರಿಗೂ ಅನುಗ್ರಹ ಕೊಡ್ತಾಳೆ. ಆದರೆ ನೀವೇನು ಮಾಡ್ತೀರಾ, ಅದೇ ಸರ್ಪಲಕ್ಷ್ಮಿಯನ್ನು, ಅದೇ ನಾಗಲಕ್ಷ್ಮಿಯನ್ನು ನೀವೇನು ಮಾಡ್ತೀರಾ, ಒಡೆದು ಹಾಳು ಮಾಡ್ತೀರಾ. ಅಲ್ಲಿಗೆ ಮಹಾಲಕ್ಷ್ಮಿಯನ್ನು ಹತ್ಯೆ ಮಾಡಿದ ಮೇಲೆ ನಿಮಗೆ ಮಹಾಲಕ್ಷ್ಮಿ ಬರ್ತಕ್ಕಂಥ ಫಲಗಳು ಸಿಗುತ್ತಾ, ಅಥವಾ ರೌರವ ನರಕ ಸಿಗುತ್ತಾ, ಅಥವಾ ರೌರವ ದುಃಖ ಸಿಗುತ್ತಾ ಅಂತಕ್ಕಂಥದ್ದು ನೀವೆಲ್ಲ ಯೋಚನೆ ಮಾಡಬೇಕು. ಅದರಿಂದ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥ ಏನಂತಂದರೆ, ನಿಮ್ಮ ಹೊಲದಲ್ಲಿರ್ತಕ್ಕಂಥ ಆ ಸರ್ಪಗಳನ್ನು, ಸರ್ಪ ದೇವರುಗಳನ್ನು, ಸರ್ಪ ಲಕ್ಷ್ಮಿಯರನ್ನು ಕಾಪಾಡ್ಕೊಳ್ಳಿ. ಅವು ಯಾವತ್ತೂ ನಿಮಗೆ ಅನ್ಯಾಯ ಮಾಡೋಕ್ಕೆ ಬಂದಿಲ್ಲ, ಕಚ್ಚಕ್ಕೆ ಬಂದಿಲ್ಲ, ಪ್ರಾಣ ತೆಗೆಗೆ ಬಂದಿಲ್ಲ. ಅವೆಲ್ಲವೂ ಕೂಡ ಪೂಜ್ಯನೀಯವಾಗಿರ್ತಕ್ಕಂತಹ ದೈವ ಒಂದು ಸ್ಥಾನದಲ್ಲಿರ್ತಕ್ಕಂಥ ಒಂದು ದೈವಿ ಮೂರ್ತಿಗಳು. ಆ ತಾಯಿ ಮಹಾಲಕ್ಷ್ಮಿ ನೇರವಾಗಿ ಬರಲ್ಲ, ಹೆಣ್ಣು ರೂಪದಲ್ಲಿ ಬರಲ್ಲ, ಸರ್ಪ ರೂಪದಲ್ಲೇ ಬರೋದು.
ಎಷ್ಟೋ ದೈವ ವಿಚಾರಗಳು ರಹಸ್ಯಗಳಿದ್ದಾವೆ, ಅದೆಲ್ಲವನ್ನೂ ಕೂಡ ಹೇಳಲಿಕ್ಕೆ ಆಗಲ್ಲ ನಾವು. ಆದರೆ ಈ ಒಂದು ವಿಚಾರ ಬಂದಾಗ ನಿಮ್ಮ ಹೊಲದಲ್ಲಿರ್ತಕ್ಕಂತಹ ಹುತ್ತ, ನಿಮ್ಮ ಹೊಲದಲ್ಲಿ ಹರಿದಾಡ್ತಕ್ಕಂತಹ ಸರ್ಪದೇವರುಗಳು ಅವೆಲ್ಲ ಕೂಡ ನಾಗಲಕ್ಷ್ಮಿ ಸರ್ಪಲಕ್ಷ್ಮಿ ಆಗಿರೋದ್ರಿಂದ ಅವುಗಳನ್ನ ಪೂಜ್ಯನ ಭಾವದಿಂದ ಕಾಣ್ತಾ ಹೋದರೆ ನಿಮಗೆ ಸಮೃದ್ಧಿಯಾಗಿರ್ತಕ್ಕಂಥ ಬೆಳೆ ಬರ್ತದೆ. ಯಾಕಂದರೆ ಈ ವರ್ಷ ತುಂಬ ಮಳೆ ಆಗ್ತದೆ. ಅದು ಯಾವಾಗ ಜುಲೈಯಿಂದ ಅಪ್ ಟು ಡಿಸೆಂಬರ್ವರೆಗೂ ಸಮೃದ್ಧಿಯಾಗಿರ್ತಕ್ಕಂಥ ಒಂದು ಮಳೆ ಆಗ್ತದೆ. ಹಳ್ಳ ಕೊಳ್ಳ ಎಲ್ಲ ತುಂಬಿ ಹರಿತದೆ. ಒಂದು 50% ನದಿ ಸಂಬಂಧಪಟ್ಟ ಸಮುದ್ರ ಸಂಬಂಧಪಟ್ಟ ಜಾಗಗಳಲ್ಲಿ ನಷ್ಟ ಆಗ್ತದೆ. ಅದಕ್ಕೆ ನದಿ ಸಮುದ್ರ ಹಳ್ಳ ಕೊಳ್ಳ ಇರ್ತಕ್ಕಂಥ ಜಾಗದಲ್ಲಿ ಮನೆ ಮಾಡ್ಕೊಂಡಿರ್ತಕ್ಕಂಥವ್ರು ಈಗಾಗಲೇ ಜಾಗೃತಿಯಾಗಿ ಅಲ್ಲಿಂದ ಶಿಫ್ಟ್ ಆಗ್ತಕ್ಕಂಥದ್ದು ಭಾಳ ಒಳ್ಳೆಯದು. ನೆರೆ ಎಲ್ಲ ಬಂದು ಎಲ್ಲ ಕೊಚ್ಕೊಂಡು ಹೋದ್ಮೇಲೆ ಅಯ್ಯೋ ಹಂಗಾಗೋಯ್ತು ಅಂತ ಹೇಳ್ತಕ್ಕಂಥಲ್ಲ. ಇವೆಲ್ಲ ಪ್ರತಿ ವರ್ಷ ಅದರದೇ ಆದಂಥ ಲೆಕ್ಕಾಚಾರ ನಡೀತಕ್ಕಂಥ ವಿಚಾರಗಳು. ಅದರಿಂದ ಮಳೆ ಬೆಳೆ ಸುಖ ಶಾಂತಿ ಸಮೃದ್ಧಿ ಸಿಗ್ತಕ್ಕಂಥ ಈ ವಿಚಾರದಲ್ಲಿ ಒಂದೇ ಒಂದು ಕಂಡೀಷನ್ನು, ಈ ಮಹಾಲಕ್ಷ್ಮಿಯನ್ನು ಸರ್ಪ ಮಹಾಲಕ್ಷ್ಮಿಯನ್ನು ನೀವೆಲ್ಲರೂ ಕೂಡ ಆರಾಧನೆ ಮಾಡ್ತಕ್ಕಂಥ ಭಾಳ ಒಳ್ಳೆಯದು. ಹಾಗೆ ಆ ಭೂಮಿ ಸಂಬಂಧಪಟ್ಟ ವಿಚಾರದಲ್ಲಿ ಯಾವುದಾದ್ರು ದೋಷಗಳಿದ್ರೆ, ಕೋರ್ಟು ಕಚೇರಿಗಳಿದ್ರೆ ಏನು ಪ್ರಾಬ್ಲಮ್ ತಿಳ್ಕೊಂಡು ಸರಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ. 2026 ಹೇಗಿರುತ್ತೆ ಅಂತ ನಾವು ಮಾತನಾಡ್ತಾ ಇದ್ವಿ. ಗುರೂಜಿ, ಇನ್ನು ಚಿನ್ನದ ರೇಟು 2025ರಲ್ಲಿ ಹಿಂಗೆ ಏರ್ಬಿಟ್ಟಿತ್ತು, 2026ರಲ್ಲಿ ಹೆಂಗಿರುತ್ತೆ? ಏರಿಕೆ ಆಗುತ್ತಾ ಯಾವ ರೀತಿ, ಅಥವಾ ಒಂದೇ ಸಮ ಹೋಗುತ್ತಾ ಅಥವಾ ಕಮ್ಮಿ ಆಗುತ್ತಾ? ಇದ್ರ ಜೊತೆಗೆ ರಾಜಕೀಯದ ಭವಿಷ್ಯ ಇದು ಹೇಗಿದೆ ಅಂತ ತಿಳಿಸ್ಕೊಡಿ. ನೋಡಿ, 2026 ಸೂರ್ಯನ ವರ್ಷ, ಬೆಳಕಿನ ವರ್ಷ, ಭಗವಂತನ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತೀವಿ ನಾವು. ಈ ಸೂರ್ಯನ ವರ್ಷದಲ್ಲಿ ಶುಕ್ರನ ಚಲನೆ ಹೇಗಿರುತ್ತೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಬಹಳ ಇಷ್ಟವಾಗಿರ್ತಕ್ಕಂತಹ ಒಂದು ಲೋಹ ಅಂತಂದರೆ ಅದು ಚಿನ್ನ. ಚಿನ್ನಕ್ಕೆ ಮರುಳಾಗಿರ್ತಕ್ಕಂಥವರೆಲ್ಲ ಆಕರ್ಷಿತರಾಗ್ತಕ್ಕಂಥ ಇಲ್ಲ. ಚಿನ್ನ ಇದ್ದರೆ ಅವನು ದೊಡ್ಡ ಶ್ರೀಮಂತ ಅಂತೇಳಿ. ಇಂತಹ ಒಂದು ಚಿನ್ನವನ್ನು ನಾವು ಖರೀದಿ ಮಾಡಬೇಕು ಅಂದಾಗ ಮಧ್ಯಮ ವರ್ಗದರಾಗಿರಲಿ ಅಥವಾ ಬಡವರಾಗಿರಲಿ ಬಹಳ ಯೋಚನೆ ಮಾಡ್ತಾರೆ. ಯಾಕಂದರೆ ಅಷ್ಟು ಗಗನಕ್ಕೆ ಏರ್ಬಿಟ್ಟಿದೆ, ದಿನ ದಿನ ಏರ್ತಾ ಇದೆ. ಆದರೆ ಈ 2026ರಲ್ಲಿ ನಿಮ್ಮೆಲ್ರಿಗೂ ಒಂದು ಶುಭ ಸುದ್ದಿ ಅಂತಂದರೆ, ಈ ವರ್ಷ ಮೇ ನಂತರ ಚಿನ್ನ 20% ಕಮ್ಮಿ ಆಗೋಗ್ತದೆ, ಕಡಿಮೆ ಆಗೋಗ್ತದೆ. ಯಾರು ಚಿನ್ನ ಖರೀದಿ ಮಾಡಬೇಕು ಮೇ ನಂತರ ಖರೀದಿ ಮಾಡಿ. ಹಾಗಂತ ಈ ಖರೀದಿ ಮಾಡಿಬಿಡಿ ಅಂತಲ್ಲ, ಇರೋರು ಖರೀದಿ ಮಾಡ್ಬೋದು. ಯಾಕಂದರೆ ಅದಕ್ಕೆ ಅದರದೇ ಆದಂಥ ಬೆಲೆ ಇದ್ದೇ ಇರ್ತದೆ. ಆದರೆ ಈ ಗ್ರಹಗಳ ವೈಪರೀತ್ಯ, ಗ್ರಹಗಳ ಏರಿಳಿತಗಳು, ಗ್ರಹಗಳ ಪ್ರಭಾವಗಳಿಂದ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಬೇಕಾಗಿರತಕ್ಕಂತಹ ಲೋಹಗಳ ಮೇಲೂ ಕೂಡ ಅದು ಪ್ರಭಾವ ಇರುತ್ತೆ ಅನ್ನೋದಕ್ಕೆ ಚಿನ್ನ ಒಂದು ಬಹಳ ಮುಖ್ಯವಾದ ಉದಾಹರಣೆ. ದಿನ ದಿನ ಗಗನಕ್ಕೆ ಏರ್ತಾ ಇತ್ತು, ಈಗ ಇನ್ಮೇಲೆ ಡೌನ್ ಆಗ್ತದೆ. 20% ಅಂತೇಳಿ ದೈವವಾಕ್ಯ ಇದೆ, ಅದನ್ನು ನೋಡ್ಕೊಳ್ಳಿ. ಇಷ್ಟೊತ್ತು ನಮ್ಮೊಟ್ಟಿಗೆ ಇದು 2026ರ ಭವಿಷ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದ ಗುರುಜಿ ನಿಮಗೆ. ನಮಸ್ಕಾರ. ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಅವರ ಕಚೇರಿಯ ವಿಳಾಸ ಹೀಗಿದೆ: ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ, ನಂಬರ್ 1033 ಬಾರಿಗೆ 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ದೂರವಾಣಿ ಸಂಖ್ಯೆಗಳು ಹೀಗಿವೆ: 7676325555 ಅಥವಾ 9902627356. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.